ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ಗುರುವಾರದಂದು ನಡೆದ ದಿಶಾ ಸಭೆಯಲ್ಲಿ ಕೊಬ್ಬರಿ ಅಕ್ರಮ ನಡೆಸಿರುವ ಬಗ್ಗೆ ಧ್ವನಿ ಹೆಚ್ಚಿ ಕೇಳಿ ಬಂದಿತ್ತು. ಕೂಡಲೇ ಫಲಾನುಭವಿ ರೈತರ ಪಟ್ಟಿಯನ್ನು ಮುಂದಿನ ಸಭೆಯಲ್ಲಿ ನೀಡಬೇಕು, ತನಿಖೆ ಮಾಡಿ ಇದರಲ್ಲಿ ಯಾರೇ ತಪ್ಪು ಮಾಡಿದ್ದಾರೆ ಅವರ ಮೇಲೆ ಪ್ರಕರಣ ದಾಖಲಿಸುವಂತೆ ಸಂಸದರಾದ ಪ್ರಜ್ವಲ್ ರೇವಣ್ಣ ಮತ್ತು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಸೂಚನೆ ನೀಡಿದರು. ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಕೊಬ್ಬರಿ ಖರೀದಿ ಕೇಂದ್ರ ತೆರೆದು ನೋಂದಾವಣಿ ಕಾರ್ಯ ನಡೆಯುತ್ತಿದ್ದು, ಆದರೆ ಇಲ್ಲಿ ಅಕ್ರಮ ನಡೆಸಲಾಗಿದೆ. ವರ್ತಕರಿಂದ ಕೊಬ್ಬರಿ ಮಾರಾಟ ನಡೆಸಲಾಗುತ್ತದೆ ಎಂದು ಸಭೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಸಭೆಯಲ್ಲಿದ್ದ ಎಪಿಎಂಸಿ ಅಧಿಕಾರಿಯಾದ ಶ್ರೀಹರಿ ಅವರಿಗೆ ಪ್ರಶ್ನೆ ಮಾಡಿದಲ್ಲದೆ ಯಾರಿಂದ ಕೊಬ್ಬರಿ ಖರೀದಿ ಮಾಡಲಾಗಿದೆ ಎಂಬ ಬಗ್ಗೆ ನಾಳೆ ಶುಕ್ರವಾರದಂದು ನಡೆಯುವ ಸಭೆಯಲ್ಲಿ ಫಲಾನುಭವಿಗಳ ಪಟ್ಟಿ ಕೊಡಬೇಕು. ರೈತರ ಹೆಸರಿನಲ್ಲಿ ಬೇರೆ ಯಾರಿಂದಲೂ ಕೊಬ್ಬರಿ ಖರೀದಿ ಆಗಿದ್ರೆ ತನಿಖೆ ಮಾಡಿ ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಲಾಗುವುದು ಎಂದು ಡಿಸಿ ಎಚ್ಚರಿಸಿದರು. ಕೊಬ್ಬರಿ ಖರೀದಿ ಹಗರಣ ಬಗ್ಗೆ ನಾನೇ ದೂರು ನೀಡುತ್ತೇನೆ, ಕೇಸ್ ದಾಖಲು ಮಾಡಿ ಇಲ್ಲವೇ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿ ತನಿಖೆ ನಡೆಸಿ ಎಂದು ಸಭೆಯಲ್ಲಿ ಹಾಜರಿದ್ದ ಪೊಲೀಸರಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕೊಬ್ಬರಿ ಬೆಲೆ ಕಡಿಮೆ ಇದ್ದಾಗ ಖರೀದಿ ಮಾಡಿ ಸಂಗ್ರಹಿಸಿಟ್ಟುಕೊಂಡು ಈಗ ರೈತರ ಹೆಸರಿನಲ್ಲಿ ಮಾರಾಟ ಮಾಡಲಾಗಿದೆ. ರೈತರಿಗೆ ಅನುಕೂಲ ಆಗಬೇಕಾದ ಯೋಜನೆ ವರ್ತಕರ ಪಾಲಾಗಿದೆ ಎಂದು ಸಂಸದರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಗರಣದಲ್ಲಿ ಅಧಿಕಾರಿಗಳೇ ಭಾಗಿಯಾಗಿದ್ದಾರೆ, ಹಣ ಪಡೆದು ನಕಲಿ ಕಾರ್ಡ್ ನೀಡಿದ್ದಾರೆ ಎಂದು ದೂರಿದರು. ಇನ್ಎಫ್ಐಟ್ ಖರೀದಿ ಕೇಂದ್ರವನ್ನ ಫೋನ್ ಮಾಡಿದ ಕೂಡಲೇ ಏಕೆ ರಿಸರ್ವ್ ಪೊಲೀಸ್ ಕಳಿಸುತ್ತೀರಿ, ಹಿಂದೆ ಮುಂದೆ ಯೋಚನೆ ಮಾಡಲ್ವ ಎಂದು ಪ್ರಶ್ನಿಸಿ ಪೊಲೀಸ್ ಮೇಲೆ ಸಂಸದರು ಸಿಡಿಮಿಡಿಗೊಂಡರು. ಸ್ಥಳದಲ್ಲಿ ಏನು ನಡೆದಿದೆ ಅಂತ ತಿಳಿದುಕೊಳ್ಳದೆ ಫೋನ್ ಬಂದ ತಕ್ಷಣ ರಿಸರ್ವ್ ಪೊಲೀಸರು ಕಳಿಸುವುದು ಏಕೆ, ಇನ್ನು ಮುಂದೆ ಯೋಚನೆ ಮಾಡಿ ಕಳುಹಿಸಿ ಎಂದು ಪೊಲೀಸ್ ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಅರಸೀಕೆರೆ ತಾಲೂಕು ಬೆಂಡಿಕೆರೆ ಗ್ರಾಮದಲ್ಲಿ ರೈತರ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿ ಕೇಳಿದರು. ಕೂಡಲೇ ಸರ್ವೆ ಮಾಡಿ ರೈತರ ಸಮಸ್ಯೆ ಬಗೆಹರಿಸಬೇಕು, ಹಾಗೆ ದೇವಸ್ಥಾನಕ್ಕೆ ಹೋಗಲು ಜಾಗ ಮಾಡಿಕೊಡುವಂತೆ ಸಂಸದರು ಸೂಚಿಸಿದರು. ಇದೇ ವೇಳೆ ಡಿಸಿ ಸತ್ಯಭಾಮ ಕೂಡ ಮಾಹಿತಿ ಕೇಳಿ ಸೂಚನೆ ನೀಡಿದರು. ಅರಸೀಕೆರೆಯಲ್ಲಿ ಪೊಲೀಸರೇ ಕಾನೂನು ಉಲ್ಲಂಘನೆ ಮಾಡುತ್ತಿದ್ದು, ಈ ಬಗ್ಗೆ ನಾನು ಡಿವೈಎಸ್ಪಿಗೆ ಗಮನಕ್ಕೆ ತಂದಿದ್ದೇನೆ. ನಾನು ಸುಮ್ಮನೆ ಇದ್ದೇನೆ. ಅರಸೀಕೆರೆಯಲ್ಲಿ ಸಣ್ಣ ಪುಟ್ಟ ಸಮಾಜದವರು ಬದುಕಲು ಆಗುತ್ತಿಲ್ಲ. ಒಬ್ಬ ಶೇಖರ್ ಯಾದವ್ ಎಂಬುವನು ಹಣದ ವ್ಯವಹಾರದ ವಿಚಾರಕ್ಕೆ ಕರೆದುಕೊಂಡು ಬಂದು 2 ದಿನ ಸ್ಟೇಷನ್ ನಲ್ಲಿ ಇಟ್ಟುಕೊಂಡಿದ್ರು. ನಂತರ 353 ಕೇಸ್ ಮಾಡಿದ್ದಾರೆ. ಆ ವ್ಯಕ್ತಿಗೆ ತಡೆಯಲಾರದ ರೀತಿ ಹೊಂದಿದ್ದಾರೆ. ನಾನು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಕೂರುತ್ತೇನೆ ಎಂದ ಮೇಲೆ ಅವನಿಗೆ ಚಿಕಿತ್ಸೆ ಕೊಡಿಸಿದ್ದಾರೆ ಎಂದು ಹೇಳಿದರು. ಯಾರೋ ಒಬ್ಬರಿಗೆ ಹೀಗೆ ನಡೆದುಕೊಳ್ಳಲು ಅಧಿಕಾರ ಕೊಟ್ಟಿದ್ದು, ಈ ರೀತಿ ಬಹಳ ನಡೀತಿದೆ. ಸಣ್ಣ ಪುಟ್ಟ ಸಮಾಜದವರು ಅರಸೀಕೆರೆ ಭಾಗದಲ್ಲಿ ಬದುಕಲು ಆಗುತ್ತಿಲ್ಲ. ಪೊಲೀಸರು ಜನಗಳ ರಕ್ಷಣೆಗೆ ಇರುವುದು ಇಲ್ಲವೇ ಜನಗಳಿಗೆ ಕಿರುಕುಳ ಕೊಡಲು ಇದ್ದಾರೋ ಎಂದು ಸಿಟ್ಟಿನಲ್ಲಿ ಪ್ರಶ್ನಿಸಿದ್ರು. ಇನ್ನು ಮುಂದೆ ಈ ರೀತಿಯ ಘಟನೆ ಸಂಭವಿಸಬಾರದು ಎಂದು ಎಚ್ಚರಿಕೆ ಕೊಟ್ಟರು. ಅಂಚೆ ಇಲಾಖೆ ಅಧಿಕಾರಿಗಳು ಹಾಜರಿದ್ದು ಅಲ್ಲಿನ ಸೌಲಭ್ಯದ ಬಗ್ಗೆ ಮಾಹಿತಿಯನ್ನ ಸಂಸದರು ಕೇಳಿದ್ರು. ಜಿಲ್ಲಾ ಪಂಚಾಯತ್ ದಿಶಾ ಸಭೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಇತರರು ಉಪಸ್ಥಿತರಿದ್ದರು. ನಿಮ್ಮ ಮುಖ್ಯ ರಸ್ತೆ ಏನು ಬರ್ತದೆ NH ಅಲ್ಲಿಂದ ಲಿಟಲ್ ಬಿಟ್ ಫರ್ದರ್ ಒಂದು 60 ಮೀಟರ್ಸ್ ಏನೋ ಬರುತ್ತೆ, 50 ಮೀಟರ್ಸ್ ಏನೋ ಬರುತ್ತೆ. ಅದಕ್ಕೇನಾದ್ರು ಒಂದು ಸ್ವಲ್ಪ ಟಾರ್ಗೆಟ್ ಹಾಕೊಡೋ ವ್ಯವಸ್ಥೆ ಮಾಡೋದ್ರೆ ನಿಮ್ಮ ಕಾಂಟ್ರಾಕ್ಟ್ ಹತ್ರ ಮಾಡಿ ಅದಕ್ಕೆ ಅವರು ಅದಕ್ಕೆ ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ, ಪರಿಹಾರ ಕೊಟ್ಟಿಲ್ಲ. ಸೊ ಅದಕ್ಕೆ ರೈತರುಗಳು ಸ್ಟಾರ್ಟ್ ಮಾಡಬೇಕಾಗಿತ್ತಲ್ಲ ಬೈ ದಿಸ್ ಟೈಮ್. We will not help you. ಗೊತ್ತಿಲ್ಲ, ನಾವು ಸ್ಟಾರ್ಟ್ ಔಟ್ ಮಾಡಿ ಕಳ್ಸಿದ್ವಿ, ನೀವು ಸ್ಟಾರ್ಟ್ ಮಾಡಿಲ್ಲ ಮತ್ತೆ ನಮ್ಗೆ ಅದೇ ಕೆಲಸ ಮಾಡೋಕ್ಕಾಗಲ್ಲ. ಒಂದು ಕೆಲಸನ 2-3 ಸತಿ ಮಾಡೋಕ್ಕಾಗಲ್ಲ. ಸ್ಟಾರ್ಟ್ ಮಾಡಬೇಕಾಗಿತ್ತು. ಹೆಂಗಿದ್ರು ಆರ್ಬಿಟ್ರೇಷನ್ ಅಂತ ಮಾಡ್ಕೊತಾರೆ. ನೀವು ವರ್ಕ್ ಸ್ಟಾರ್ಟ್ ಮಾಡಿ. ಲ್ಯಾಂಡ್ ಓನರ್ಸ್ ಒಂದು ಡಿಮ್ಯಾಂಡ್ ಇರ್ತಾರೆ ಸರ್, ಸಭೆ ಮಾಡಿ ತೋರಿಸಿ ಅಂತ. ಲೀಗಲಿ ಅಕ್ವೈರ್ಡ್ ಅದ್ರದ್ದು ಸ್ಟಾರ್ಟ್ ಮಾಡಿ. ನೀವು ಸುಮ್ಮನೆ ಹಂಗೆ ಕೂತ್ಕೊಂಡ್ರೆ ನಾನು ಶುಡ್ ಐ ಕಂಪ್ಲೈನ್ ಅಗೇನ್ಸ್ಟ್ ಯು ಪೀಪಲ್. ಪ್ರತಿ ಸತಿ ಬಂದು ಇಲ್ಲಿ ಇದು ಮಾಡಕ್ಕೆ ಮಾಡ್ಕೊಂಡು ಮಾಡಿ. ಇವಾಗ ಏನು ಅಕ್ವೈರ್ ಆಗಿದೆ ಅದನ್ನು ಮಾಡಿ ಆಯ್ತಾ. ಅಲೈನ್ಮೆಂಟ್ ಎಲ್ಲ ಸರಿ ಆಗ್ಬೇಕಾಗಿತ್ತಲ್ಲ, ಅವಾಗ ನೀವು ಬರಬೇಕಾಗಿತ್ತು. ಬೆಂಡೆಕೆರೆ ಇಶ್ಯೂ ಅಂತಂದ್ಬಿಟ್ಟು ಸರ್ವೆ ಮಾಡ್ತಾ ಇದ್ದಾರೆ. ನಮಗೆ ನಾವು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಪ್ಲೀಸ್. ಸ್ಟಾರ್ಟ್ ಮಾಡಿ ಅದಕ್ಕೂ ಟ್ರ್ಯಾಕ್ ಮಾಡೋದು ಹಂಗೆಲ್ಲ ರೆಕ್ವೈರ್ ಮಾಡಿ. ಆಯ್ತಲ್ಲ, ಅಲ್ಲಿ ಒಂದು 50 ಮೀಟರ್. ಆಮೇಲೆ ನಿಮ್ಮ ಕಾಂಟ್ರಾಕ್ಟರ್ ಹತ್ರ ಮಾತಾಡಿ, ಅರೌಂಡ್ 50 ಮೀಟರ್ಸ್ ಇದೆ ಅಷ್ಟೇ. ದೇವಸ್ಥಾನ ಇನ್ನೂ 40 ಮೀಟರ್ಸ್ ಇದೆ. ಜಸ್ಟ್ ಆಗಿ ಸ್ಮಾಲ್ ಚಿಕ್ಕ ರೋಡ್ ಹೋಗುತ್ತೆ ಸರ್, ಕನೆಕ್ಟಿವಿಟಿ ಅದನ್ನು ಮಾಡಿಸ್ಕೊಡಿ. ಕಾಂಟ್ರಾಕ್ಟರ್ ಹತ್ರ ಒಬ್ಲೈಸ್ ಮಾಡಿ ಸ್ಟಾರ್ಟ್ ಮಾಡಿ. ನಮ್ಮ ಮೇಲೆ ಜವಾಬ್ದಾರಿ ಮತ್ತೆ ಎಲ್ಲ ಬರಬೇಡಿ. ಈಗ ಸುಮಾರು 12,000 ರೂಪಾಯಿ ಅಂತ ಖರೀದಿ ಮಾಡಿದ್ದಾರೆ ಪರ್ ಕ್ವಿಂಟಾಲ್.
ಇವತ್ತು ಆಚೆ ಯಾರು ಏನಾದ್ರು ಮಾತಾಡ್ಬೋದು, ಮಾರ್ಕೆಟಲ್ಲಿ ನಡೀತಾ ಇರೋಂಥ ಬೆಲೆ ಇವತ್ತು 8,800 ಅಂದರೆ ಕೇಂದ್ರ ಸರ್ಕಾರ ಸುಮಾರು 4,500 ರೂಪಾಯಿ ಪರ್ ಕ್ವಿಂಟಾಲ್ಗೆ ಇವತ್ತು ನಷ್ಟ ಪಡಿತಾ ಇದೆ. ಆದರೂ ಕೂಡ ಒಂದು ಕೊಬ್ಬರಿ ಬೆಳೆಗಾರರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಇವತ್ತು ಅಷ್ಟು ಅನುದಾನ ಕೊಡೋ ಅಂಥ ಕೆಲಸ ಮಾಡಿದೆ. ಇವತ್ತು ಮಾಡಿದ್ರೂ ಕೂಡ ನೇರವಾಗಿ ರೈತರ ಪರವಾಗಿ ನಿಲ್ಲಬೇಕಾಗಿದ್ದಂಥ ನೆಫೆಡು ಇವತ್ತು ಯಾರ್ದಾರ್ದೋ ಮಾತು ಕಟ್ಕೊಂಡು ಬ್ರೋಕರ್ಸ್ಗಳು ಮಾತು ಕಟ್ಕೊಂಡು ಅವ್ಯವಹಾರ ಆಗಿರೋದಂತೂ ಎದ್ದು ಕಾಣ್ತಾ ಇದೆ. ಹಾಗಾಗಿ ಕಾರ್ಡು 120 ಕಾರ್ಡು 250 ಕಾರ್ಡು 3 ಗಂಟೆ ಕಾಲದಲ್ಲಿ ಒಂದು ಜಾಗದಲ್ಲಿ 300 ಕಾರ್ಡ್ ಇಶ್ಯೂ ಮಾಡ್ತಾರೆ. ಇಟ್ ಒನ್ ಸ್ಪಾಟ್, ನಾಟ್ ಫೆಡರೇಷನ್ ಕೇಂದ್ರ ಓಪನ್ ಮಾಡಿದೀವ ಅಲ್ಲೆಲ್ಲ, ಎಲ್ಲೋ ಬೇರೆ ಕಡೆ ಹೋಗಿ. ಹಾಗಾಗಿ ಇದು ಸಂಪೂರ್ಣವಾಗಿ ರಿಜಿಸ್ಟ್ರೇಷನ್ ಅಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳಿ ನಾವು ಇದನ್ನು ಸಾಬೀತುಪಡಿಸಿ ಇವತ್ತಾಗಲೇ ನಾವು ಪೊಲೀಸ್ ಅವ್ರಿಗೂ ಇನ್ಸ್ಟ್ರಕ್ಟ್ ಮಾಡಿದ್ದೀವಿ. ಸುಮೋಟೋ ಕೇಸ್ನ ಬುಕ್ ಮಾಡಬೇಕಿದ್ರ ಮೇಲೆ ಅದಕ್ಕೆ ಮಾಹಿತಿ ದಾಖಲಾತಿ ತಗೊಂಡು ಇನ್ವೆಸ್ಟಿಗೇಷನ್ ಮುಖಾಂತರ ಯಾರ್ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು, ಮಧ್ಯಮಸ್ಥರಿರ್ಬೋದು, ಬ್ರೋಕರ್ಸ್ ಇರ್ಬೋದು, ಯಾರೇ ಇದ್ರೂ ಕೂಡ ಅವ್ರಿಗೆ ಒಂದು ತನಿಖೆ ಮುಖಾಂತರ ಅವ್ರಿಗೆ ಶಿಕ್ಷೆ ಆಗೋಂಥ ಕೆಲಸ ಆಗಬೇಕು ಅಂತ ಹೇಳಿ ಇವತ್ತು ಸುಮೋಟೋ ಕೇಸ್ ಬುಕ್ ಮಾಡೋದಕ್ಕೆ ನಾವು ಒಂದು DC ಮೇಡಮ್ ಅವ್ರ ಕಡೆಯಿಂದ ಆರ್ಡರ್ ಮಾಡಿಸಿದ್ವಿ. ಇದು ಇಷ್ಟು ಕೇಸ್ ನಡೆದಿದೆ.